ಇತಿಹಾಸ ಪ್ರಸಿದ್ಧ ಮಹತೋಬರ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ರಾಜ್ಯಾಂಗಣದಲ್ಲಿ ಪುನರ್ ನಿರ್ಮಾಣಗೊಂಡಂತಹ 5 ಶಿಲಾಮಯ ಕಟ್ಟೆಗಳ ಸಮರ್ಪಣೆ ಏಪ್ರಿಲ್ 8ರಂದು ರಾತ್ರಿ ದೇವಾಲಯದ ಶಾರದಾ ಭಜನಾ ಮಂದಿರದ ಬಳಿಯ ಕಟ್ಟೆಯಲ್ಲಿ ನಡೆಯಿತು. ಪ್ರಾರಂಭದಲ್ಲಿ ದೇವಾಲಯದ ಸತ್ಯಧರ್ಮ ನಡಿಗೆಯಲ್ಲಿ ಬ್ರಹ್ಮಶ್ರೀ ಕುಂಟಾರು ರವೀಶ್ ತಂತ್ರಿಯವರ ನೇತೃತ್ವದಲ್ಲಿ ವಿಶೇಷ ಪ್ರಾರ್ಥನೆ ಮಾಡಿ ಕಟ್ಟೆ ನಿರ್ಮಾಣ ಮಾಡಿದ ಶಿಲ್ಪಿಗಳಾದ ಕಾರ್ಕಾಳ ಕುಲದೇವತೆ ಶಿಲ್ಪಕಲಾ ಸಂಸ್ಥೆಯ ವೇಲುಸ್ವಾಮಿ ಅವರ ಪುತ್ರ ರವಿಚಂದ್ರ ವಿ ಕಾರ್ಕಾಳ ಮತ್ತು ನೇರಳಕಟ್ಟೆ ಶ್ರೀ ಸಾಯಿ ಶಿಲ್ಪಕಲೆ ಸಂಸ್ಥೆಯ ಕೃಷ್ಣ ಪ್ರಸಾದ್ ಅವರಿಗೆ ಮತ್ತು ವಾಸ್ತುತಜ್ಞ ಪಿಜಿ ಜಗನ್ನಿವಾಸ್ ಅವರಿಗೆ ಪ್ರಸಾದ ನೀಡಿದರು. ಬಳಿಕ ಬ್ರಹ್ಮಶ್ರೀ ಗುರುತಂತ್ರಿಯವರಿಂದ ವಾಸ್ತು ಹೋಮಾದಿಗಳು ನಡೆಯಿತು. ಈ ಸಂದರ್ಭ ನೈಋತ್ಯ ದಿಕ್ಕಿನ ಕಟ್ಟೆಯ ಸೇವಕರ್ತೆ ನಿವೃತ್ತ ಶಿಕ್ಷಕಿ ರೇವತಿ ಟೀಚರ್, ಆಗ್ನೇಯ ಭಾಗದ ಕಟ್ಟೆಯ ಸೇವಕರ್ತ ಕೇಶವ ಭಟ್ ಕೊವೆತೋಟ ದಂಪತಿ, ಕಂಡನಾಯಕನ ಕಟ್ಟೆಯ ಸೇವಕರ್ತರಾದ ಕಂಡನಾಯಕನ ವಂಶಸ್ಥರಾದ ಮಣಿಪಾಲ ಪರ್ಕಳದ ಸತೀಶ್, ಅಚ್ಯುತ, ನಾರಾಯಣ ಕುಟುಂಬಸ್ಥರು ಹಾಗೂ ಮರಾಠಿ ಸಮಾಜದ ಬಂಧುಗಳು, ಕಚೇರಿ ಬಳಿಯ ಕಟ್ಟೆಯ ಸೇವಕರ್ತರಾದ ಬೆಂಗಳೂರಿನ ಉದ್ಯಮಿ ಕೆ ನಾಗೇಶ್ರಾವ್ ಅತಾಲ ಕುಟುಂಬಸ್ಥರು ಮತ್ತು ಕೆರೆಯ ಬಳಿಯ ಕಟ್ಟೆ ಸೇವಕರ್ತರಾದ ಶ್ರೀ ಶಿವಾಜಿ ಛತ್ರಪತಿ ಗೋಲ್ಡ್ ಆ್ಯಂಡ್ ಸಿಲ್ವರ್ ಅಸೋಸಿಯೇಷನ್ ಪದಾಧಿಕಾರಿಗಳು ಉಪಸ್ಥಿತರಿದ್ದು ಕಟ್ಟೆ ಸಮರ್ಪಣೆ ಕಾರ್ಯದಲ್ಲಿ ಭಾಗವಹಿಸಿದ್ರು. ದೇವಾಲಯದ ವ್ಯವಸ್ಥಾಪನಾ ಸಮಿತಿ ಸದಸ್ಯರಾದ ಮಹಾಬಲ್ ರೈ ವಳ್ಳತಡ್ಕ, ಈಶ್ವರ್ ಬೆಡೇಕಾರ್, ದಿನೇಶ್ ಪಿವಿ, ಸುಭಾಶ್ರೀ ಬೆಳ್ಳಿಪಾಡಿ, ನಳಿನಿ ಪಿ ಶೆಟ್ಟಿ, ಕೃಷ್ಣವೇಣಿ, ವಿನಯ್ ಸುವರ್ಣ, ದೇವಾಲಯದ ಪ್ರಧಾನ ಅರ್ಚಕ ಸಮಿತಿ ಸದಸ್ಯರು ಆಗಿರುವ ವೇದಮೂರ್ತಿ ವಸಂತ ಕೆದಿಲಾಯ, ಮಂಟತಬೆಟ್ಟು ಹಾಗೆಯೇ ಮಹಿಷಮರ್ದಿನಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ನಿರಂಜನ್ ರೈ ಮಂಟತಬೆಟ್ಟು, ಉದ್ಯಮಿ ಶಿವಪ್ರಸಾದ್ ರೈ ಕಿನಾರ, ಮರಾಠಿ ಸಮಾಜ ಸೇವಾ ಸಂಘದ ಅಧ್ಯಕ್ಷ ಕರುಣಾಕರ ಹಾಗೆಯೇ ಪುತ್ತೂರು ಕೋಆಪರೇಟಿವ್ ಟೌನ್ ಬ್ಯಾಂಕ್ ನಿರ್ದೇಶಕ ಚಂದ್ರಶೇಖರ್ ರಾವ್ ಬಪ್ಪಳಿಗೆ ಸಹಿತ ಹಲವಾರು ಮಂದಿ ಉಪಸ್ಥಿತರಿದ್ದರು.